ಆಮೇಲೆ ಇನ್ನೊಂದು ತಡಿ ಒಂದು ನಾನು ರಾಮಜ್ಜ ಬಗ್ಗೆ ಮಾತಾಡೋದು ನಮ್ಮ ಸ್ನೇಹಿತರು ಅನಂತಕುಮಾರ್ ಹೆಗಡೆ ಅವರ ಸ್ಟೇಟ್ಮೆಂಟನ್ನು ನಾವು ಯಾರು ಒಪ್ಪಕ್ಕೆ ರೆಡಿ ಇಲ್ಲ. ವೈಯಕ್ತಿಕವಾದ ಹೇಳಿಕೆ. ಹಿಂದೆ ಅವರು ಏನು ಮಾಡಿದರು, ನಾವು ಬಂದಿರದೇ ಸಂವಿಧಾನ ಬದಲಾವಣೆ ಮಾಡೋಕ್ಕಂತ ಹೇಳಿದರು. ಸನ್ಮಾನ್ಯ ನರೇಂದ್ರ ಮೋದಿಯವರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳ್ತಾರೆ. ನಾವೆಲ್ಲ ಭಾರತೀಯ ಮಾತೆಯ ಮಕ್ಕಳು. ಅರೆ ಪರಿಶಿಷ್ಟ ಜಾತಿ ಪಂಗಡ ಈ ಹಿಂದುಳಿದ ವರ್ಗ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟದನ್ನು ಬದಲಾವಣೆ ಮಾಡೋಕ್ಕೆ ನರೇಂದ್ರ ಮೋದಿ ಬಂದಾರ. ಈ ದೇಶ ಅಭಿವೃದ್ಧಿ ಮಾಡೋಕ್ಕೆ ಬಂದರು. ಹಿಂದೆ ಇದೇ ರೀತಿ ವಿವಾದಾತ್ಮಕ ಹೇಳಿಕೆಯನ್ನು ಮಾಡಿದರು. ಅದನ್ನು ನಾವು ಖಂಡಿಸಿದ್ದೀವಿ ಪಕ್ಷದ ಸಭೆಯಲ್ಲಿ. ಈಗಲೂ ಸಿದ್ದರಾಮಯ್ಯರು ಹಿಂದುಳಿದ ವರ್ಗದವರು ಒಬ್ಬ ಮುಖ್ಯಮಂತ್ರಿ ರಾಜಕೀಯವನ್ನು ಅವರು ವಿರೋಧ ಮಾಡ್ಬೋದು, ರಾಜಕಾರಣ ವ್ಯತ್ಯಾಸ ಇರುತ್ತೆ. ಆದರೆ ಹಗುರವಾಗಿ ಏಕವಚನದಲ್ಲಿ ಮಾತಾಡಿದ್ದನ್ನು ಒಕ್ಕೋರ್ಲಿಂದ ನಾವಂತೂ ಖಂಡಿಸ್ತೀವಿ. ಅವರು ಲೋಕಸಭಾ ಸದಸ್ಯ ಕೇಳಿ ಬೇಡನ್ನಲ್ಲ, ಅವರ ವೈಯಕ್ತಿಕ ಅದು. ಆದರೆ ಯಾವುದೋ ಸ್ಪರ್ಧೆಯಲ್ಲಿ ಒಬ್ಬ ಮುಖ್ಯಮಂತ್ರಿಗೆ ಅಗೌರವ ಮಾತಾಡೋದು ಸಾಮಾನ್ಯ ಪಕ್ಷನೂ ಒಪ್ಪಲ್ಲ, ರಾಜ್ಯದ ಅಧ್ಯಕ್ಷ ಒಪ್ಪಲ್ಲ, ಯಾರೂ ಒಪ್ಪಲ್ಲ. ಇದು ಖಂಡಿತ ಹೇಳ್ತೀವಿ, ನಾವು ಖಂಡಿಸ್ತೀವಿ ಅಂತ ಹೇಳಕ್ಕೆ ಇಚ್ಛೆಪಡ್ತೀವಿ. ಒಳ್ಳೆಯದಲ್ಲ. ಪಕ್ಷದಲ್ಲಿ ಶಿಸ್ತಿದೆ ಅಣ್ಣ. ಯಾರು ಹೇಳಿದ್ದು ಅಣ್ಣ? ಯತ್ನಾಳು, ಸೋಮಣ್ಣ, ರೇಣುಕಾಚಾರ್ಯ ಯಾರು ದೊಡ್ಡರಲ್ಲ. ರೇಣುಕಾಚಾರ್ಯ ಯಾರು ದೊಡ್ಡನಲ್ಲ. ಪಕ್ಷ ದೊಡ್ಡದು. ಪಕ್ಷ ತಾಯಿ ಸಮಾನ. ಯಾರು ಕಣಿಸಲ್ಲ. ಅವ್ರು ಹೇಳ್ಬಾರ್ದು ವೈಯಕ್ತಿಕ ಹೇಳಿಕೆ. ಆದರೆ ಈಗ ಅಂಬೇಡ್ಕರ್ ಅಪಮಾನ ಮಾಡೋದು, ಸಂವಿಧಾನಕ್ಕೆ ಅಪಮಾನ ಮಾಡೋದು ತಪ್ಪಾಗುತ್ತಲ್ಲ. ಅದಕ್ಕೋಸ್ಕರ ಯಾರು ಹಿಂದುಳಿದ ವರ್ಗ, ದಲಿತರು, SC ST ಮುಂದೆ ಬರ್ಬೇಕಂತೇಳಿ ಅಂಬೇಡ್ಕರ್ ಸಂವಿಧಾನ ಬರ್ತಾರೆ. ತುಳಿತಕ್ಕೆ ಒಳಕಾದವರು ಅವ್ರಿಗೆ ನಾವು ಸಂವಿಧಾನ ಬಂದರದೇ ಬದಲಾವಣೆ ಮಾಡೋಕ್ಕಂತ ತಪ್ಪಾಗುತ್ತೆ. ಮೋದಿಯವರು ಒಪ್ತಾರೆ ಅದನ್ನು. ಮತ್ತು ಈಗ ನಮ್ಮ ಏನು ಅನಂತಕುಮಾರ್ ಹೆಗಡೆಯವರು ಮಾತಾಡೋ ಬರದಲ್ಲಿ ಸಿದ್ದರಾಮಯ್ಯನವರು ಏಕವಚನದಲ್ಲಿ ಟೀಕೆ ಮಾಡೋದು ತಪ್ಪು. ಸಿದ್ದರಾಮಯ್ಯನವರು ಒಂದು ಬಾರಿ ಅವನೇನು ಸರ್ಜಿಕಲ್ ಸ್ಟ್ರೈಕು ಬಂದು ಕಟ್ಕೊಂಡು ಹೋಗಿದ್ನ ಅಂತ ಹೇಳ್ತಾರೆ. ಯಾರೂ ಮಾತಾಡಬಾರ್ದು. ಆದರೆ ಅನಂತಕುಮಾರ್ ಹೆಗಡೆಯನ್ನು ನಾವಂತೂ ಸಾರಸಾಗಿ ಅದನ್ನು ಖಂಡಿಸ್ತೀವಿ. ಕ್ರಮ ಕೈಗೊಳ್ಳೋಕೆ ಜ್ಞಾನರಣ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಅಷ್ಟೇ. ಅದು ಅಧ್ಯಕ್ಷ ವಿವೇಚನೆ ಬಿಟ್ಟರೆ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ, ನರೇಂದ್ರ ಮೋದಿ ತೀರ್ಮಾನ ಮಾಡ್ತಾರೆ. ಅವ್ರನ್ನೇ ಕೇಳ್ರಿ. ನಾನು ಟೀಕೆ ಮಾಡೋಕ್ಕೆ ಇಚ್ಛೆ ಪಡಲ್ಲ. ಯಾರು ಬಾಯಿ ಪರಿಶುದ್ಧ ಇದು ಹೆಂಗೆ ಟೀಕೆ ಟಿಪ್ಪಣಿಗಳು ಆರೋಗ್ಯಕರವಾಗಿರಬೇಕು. ನಮ್ಮ ಬಾಯಲ್ಲಿ ಹೊಲಸು ಮಾತು ಬರಬಾರ್ದು. ನಮ್ಮ ತಂದೆ ತಾಯಿ, ನಮ್ಮ ಪಕ್ಷ, ನಮ್ಮ ಸಂಸ್ಕಾರ ಕೊಟ್ಟಿದೆ, ಸಂಸ್ಕೃತಿ ಕೊಟ್ಟಿದೆ. ಹಂಗಾಗಿ ಸಂಸ್ಕೃತಿ ಅಡಿಯಲ್ಲೇ ನಾವು ಮಾತಾಡಬೇಕು. ನಾವು ಮಾತಾಡುವಾಗ ನಮ್ಮ ನಾಲಿಗೆ ಹಿಡಿತದಲ್ಲಿರಬೇಕು. ಥ್ಯಾಂಕ್ ಯು. ಹೋಗ್ಲಿ ಬಣ್ಣ, ಅವರು ನಮ್ಮ ಮೈತ್ರಿ ಪಕ್ಷ, ತಪ್ಪೇನಿದೆ? ಇದು ರಾಷ್ಟ್ರೀಯ ನಾಯಕರ ಬಗ್ಗೆ ಅಲ್ಲಿ ರಾಷ್ಟ್ರಮಟ್ಟದ ಚರ್ಚೆ ಆಗಿದೆ. ನರೇಂದ್ರ ಮೋದಿಯವರು, ಅಮಿತ್ ಶಾ, JP ನಡ್ಡಾ ಅವರ ಸಮ್ಮುಖದಲ್ಲಿ ಚರ್ಚೆ ಆಗಿದೆ. ಸೀಟ್ ಎಷ್ಟು ಕೊಡ್ತಾರೆ ಬಿಡ್ತಾರೆ ಅಂತ ಹೇಳಕ್ಕೆ ನಾನೇರಣ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ಅಷ್ಟೇ. ನರೇಂದ್ರ ಮೋದಿ, ಅಮಿತ್ ಶಾ, ನಡ್ಡಾ ಈ ರಾಜ್ಯದ ಭಾರತೀಯ ಜನತಾ ಪಾರ್ಟಿ JDS ಒಟ್ಟಾಗಿ ಹೋಗ್ಬೇಕು. ಬರೀ ಕೇವಲ ಸೀಟ್ ಹೊಂದಾಣಿಕೆಲ್ಲ. ಫಸ್ಟು ಏನು ಕಾರ್ಯಕರ್ತರಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳು, ಸಂಘರ್ಷಗಳು ಮರೆಯಾಗಬೇಕು. ಸಾಮರಸ್ಯದ 28ಕ್ಕೆ 28 100ಕ್ಕೆ 100 ಗೆಲ್ಲಿಸ್ತೀವಿ. ಕಾಂಗ್ರೆಸ್ ಧೂಳಿಪಟ ಆಗುತ್ತೆ. ಸುಳ್ಳು ಭರವಸೆಗಳು ಏನೇನು ಬರೀ ಮಾತಿದ್ರೆ ಅಲ್ಪಸಂಖ್ಯಾತರ ಜಪ, ಈ ರಾಮನ ಜಪನ ಮಾಡಿರಿ ಅಂತಂದರೆ ಅಲ್ಲ 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 ಅಂತಾರೆ. ನಾವಲ್ಲ ವಿರೋಧಿಗಳಲ್ಲ. ಈ ಒಂದು ಕಡೆ ಈ ಸರ್ಕಾರಕ್ಕೆ ರಾಮನ ಶ್ರೀರಾಮನ ಭಕ್ತರ ಕರಸೇವಕರ ಶಾಪ, ರೈತರ ಶಾಪ, ಮಹಿಳೆಯರ ಶಾಪ. ಸರ್ಕಾರ ಪತನ ಆಗುತ್ತೆ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಧನ್ಯವಾದಗಳು. ಕಾದು ನೋಡಿ.